ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಲಕ್ಷ್ಮಿ ಮುಖವಾಡನ ಹೇಗೆ ಅಲಂಕಾರ ಮಾಡ್ಬೋದು ಅಂತ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಸಿಂಪಲ್ ಆಗಿ ಅರ್ಶಿನ ಕುಂಕುಮದಿಂದಾನೇ ನಾನು ಅಲಂಕಾರ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಪೇಂಟಿಂದ ಕೂಡ ಅಲಂಕಾರ ಮಾಡ್ಬೋದು. ಫಸ್ಟು ನಾನು ಲಕ್ಷ್ಮಿ ಫೇಸ್ಗೆ ಕಣ್ಣನ್ನ ಬರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಐಲೈನರ್ನ ಯೂಸ್ ಮಾಡಿದ್ದೀನಿ. ಸೊ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಕಣ್ಣೇ ಮುಖ್ಯ. ಸೊ ಅದಕ್ಕೆ ನೀವು ಹುಷಾರಾಗಿ ಬರ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡಿಕೊಂಡು ಬರೀರಿ. ಸೊ ನಾನು ಕೂಡ ಅಷ್ಟೇ, ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಬರಿತಾ ಇದ್ದೆ. ಸೊ ಒಂದು ಕಣ್ಣ ಬರ್ಕೊಂಡ್ಮೇಲೆ ಅದೇ ರೀತಿ ನಿಧಾನಕ್ಕೆ ಇನ್ನೊಂದು ಕಣ್ಣ ಬರ್ಕೊಳ್ಳಿ. ನೋಡ್ಬೋದು ನಾನು ಯಾವ ರೀತಿ ಬರ್ಕೊಳ್ತಾ ಇದ್ದೀನಿ ಅಂತ. ಸೊ ನನಗೆ ಈ ಥರ ದೇವ್ರ ಮುಖವಾಡ ಎಲ್ಲ ಅಲಂಕಾರ ಮಾಡೋದಂದ್ರೆ ನಂಗೆ ತುಂಬಾ ಇಷ್ಟ. ಸೊ ಪ್ರತಿ ಸತಿ ನಾನು ಪೇಂಟಿಂದ ಮಾಡ್ಕೊಳ್ತಾ ಇದ್ದೆ, ಆದರೆ ಈ ಸಲ ನಾನು ಅರ್ಶಿನ ಕುಂಕುಮದಿಂದಾನೇ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಸೊ ಕಣ್ಣೆಲ್ಲ ಬರ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ನಿಧಾನಕ್ಕೆ ಐಬ್ರೋಸ್ನ ಬರ್ಕೊಳ್ತಾ ಇದ್ದೀನಿ. ಸೊ ಪೂರ್ತಿ ಮುಖವಾಡನ ಅಲಂಕಾರ ಮಾಡಾದ್ಮೇಲಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಈಗ ಕಣ್ಣು ಮತ್ತು ಐಬ್ರೋನ ಬರ್ದಾಗಿದೆ. ಈಗ ನಾನು ಲಕ್ಷ್ಮಿ ಮುಖವಾಡಕ್ಕೆ ನಾನು ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬೇಡಿ. ಮತ್ತು ನಾನು ಇಯರ್ಬಡ್ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ಬೋದು ಅದು ಈ ರೀತಿ ಆಗಬೇಕು. ಇಯರ್ಬಡ್ ಸಹಾಯದಿಂದ ನಾನು ನಿಧಾನಕ್ಕೆ ತುಟಿಗೆ ಕುಂಕುಮನ ಹಾಕೊಳ್ತಾ ಇದ್ದೀನಿ. ಸೊ ನೀವು ನಿಧಾನಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ನಾನು ಎಂಜಾಯ್ ಮಾಡ್ಕೊಂಡು ದೇವ್ರಿಗೆ ಹಚ್ತಾ ಇದ್ದೆ. ಸೊ ಯಾವುದೇ ಕೆಲಸ ಆದರೂ ನೀವು ನಿಧಾನಕ್ಕೆ ಖುಷಿಯಿಂದ ಮಾಡಿದ್ರೆ ಆ ಕೆಲಸ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈಗ ಅದೇ ಕುಂಕುಮದಿಂದ ನಾನು ಹಣೆಗೆ ಕುಂಕುಮನ ಬರಿತಾ ಇದ್ದೀನಿ. ಸೊ ನಾನಿಲ್ಲಿ ಓವಲ್ ಶೇಪಲ್ಲಿ ಹಣೆಗೆ ಕುಂಕುಮನ ಬರ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಬರ್ಕೋಬೋದು. ಸೊ ಆದಷ್ಟು ನಿಧಾನಕ್ಕೆ ಬರ್ಕೊಳ್ಳಿ. ಸೊ ನೋಡ್ಬೋದು ನಾನು ಈ ರೀತಿ ಹಣೆಗೆ ಕುಂಕುಮನ ಬರ್ಕೊಂಡಿದ್ದೀನಿ. ಸೊ ಅದೇ ಕುಂಕುಮದಲ್ಲೇ ನಾನು ಮೇಲ್ಗಡೆ ಕಿರೀಟಕ್ಕೆ ನಾನು ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೆ. ಸೊ ನೀವು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಗಲೇ ನಾವು ಕುಂಕುಮನ ಹೇಗೆ ಪೇಸ್ಟ್ ಮಾಡ್ಕೊಂಡ್ವೋ ಅದೇ ರೀತಿ ಇವಾಗ ಅರ್ಶಿನ ಕೂಡ ಪೇಸ್ಟ್ ಮಾಡ್ಕೋಬೇಕಾಗತ್ತೆ.
ಸೊ ಈಗ ಸ್ವಲ್ಪ ಅರಿಶಿನ ಪುಡಿಗೆ ನಾನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಗಲೇ ನಾನು ಕಿರೀಟಕ್ಕೆ ಕುಂಕುಮದಿಂದ ಅಲಂಕಾರ ಮಾಡ್ಕೊಂಡಿದ್ದೆ. ಈಗ ಅರಿಶಿನದಿಂದ ನಾನು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಯರ್ಬಡ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಅಲಂಕಾರ ಮಾಡ್ಕೊಳ್ಳಿ. ಕಿರೀಟ ಅಲಂಕಾರ ಆದ್ಮೇಲೆ ನೆಕ್ಸ್ಟ್ ನಾನು ಕೆನ್ನೆಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಸೊ ಇಯರ್ಬಡ್ ಸಹಾಯದಿಂದಾನೇ ನಾನು ನಿಧಾನಕ್ಕೆ ಕೆನ್ನೆಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಕೆನ್ನೆಗೆ ಅರಿಶಿನ ಬರ್ಕೋಬೇಕಾದ್ರೆ ನಿಮ್ಗೆ ಇಯರ್ಬಡ್ಸ್ ಕಂಫರ್ಟಬಲ್ ಇಲ್ಲ ಅಂದರೆ ನೀವು ಬೇಕಾದ್ರೆ ಕೈಯಿಂದಾನೇ ಬರ್ಕೋಬೋದು. ನನಗೂ ಅಷ್ಟೇ ಇಯರ್ಬಡ್ಸ್ ಕಂಫರ್ಟಬಲ್ ಇರಲಿಲ್ಲ, ಅದಕ್ಕೆ ಕೈಯಿಂದಾನೇ ಬರ್ಕೊಂಡೆ. ನಿಮ್ಗೆ ಏನಾರ ಇಯರ್ಬಡ್ಸ್ ಕಂಫರ್ಟಬಲ್ ಇದ್ರೆ ಇಯರ್ಬಡ್ಸಿಂದಾನೇ ಬರ್ಕೊಳ್ಳಿ. ಸೊ ನೋಡ್ಬೋದು ನಾನು ಹೇಗೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಅಂತ. ಕೆನ್ನೆಗೆ ಅರಿಶಿನ ಎಲ್ಲ ಹಾಕೊಂಡ್ಮೇಲೆ ಲಾಸ್ಟ್ ಸ್ಟೆಪ್ಪು ನಾವು ದೇವಿ ಮುಖವಾಡಕ್ಕೆ ನಾವು ದೃಷ್ಟಿ ಬಟ್ಟನ ಇಡಬೇಕಾಗತ್ತೆ. ಸೊ ಐಲೈನರ್ ಇಂದಾನೆ ನಾನು ದೃಷ್ಟಿ ಬಟ್ಟ ಬರ್ಕೊಳ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ದೇವಿ ಮುಖವಾಡಕ್ಕೆ ಹೇಗೆ ಪೇಂಟ್ ಇಂದ ನೀವು ಅಲಂಕಾರ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮರಿದೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.